ಇನ್ನು ಪ್ರತಿ ವರ್ಷದಂತೆ ಕಾವೇರಿ ಜಲಾನಯನ ಪ್ರದೇಶ ಇದೆಯಲ್ಲ, ಕಾವೇರಿ ಕ್ಯಾಚ್ಮೆಂಟ್ ಏರಿಯಾ, ಸೊ ಅಲ್ಲೂ ಕೂಡ ವಿಪರೀತವಾಗಿ ಮಳೆ ಆಗ್ತಾ ಇದೆ. ನೇರ ಪರಿಣಾಮ ಕೊಡಗು ಜಿಲ್ಲೆ. ತಲಕಾವೇರಿ ಭಾಗಮಂಡಲದಲ್ಲಿ ಮಳೆಯ ಪ್ರಮಾಣ ಅಧಿಕವಾಗಿದೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಗ್ರಾಮೀಣ ಭಾಗದಲ್ಲಿ ವಿದ್ಯುತ್ ಕಂಬಗಳು ಧರೆಗೆ ಉರುಳಿದೆ. ಗಾಳಿ ಮಳೆಯಿಂದ ಜಿಲ್ಲೆಯ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿರೋದ್ರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಕಾವೇರಿ ನದಿ ಸೇರಿದಂತೆ ಹಳ್ಳ ಕೊಳ್ಳದಲ್ಲಿದ್ದ ನೀರಿನ ಪ್ರಮಾಣ ಕೂಡ ಏರಿಕೆ ಆಗ್ತಾ ಇದೆ. ಮಳೆಯಿಂದ ಸೃಷ್ಟಿಯಾಗಿರುವಂತಹ ಅನಾಹುತಗಳನ್ನು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದಾರೆ. ಒಂದು ಕಡೆಗೆ ಕರೆಂಟ್ ಕಂಬ ರಸ್ತೆಗೆ ಅಡ್ಡಲಾಗಿ ಬಿದ್ದಿರೋದನ್ನು ನೋಡ್ತಾ ಇದ್ದೀರಾ. ವಿದ್ಯುತ್ ವ್ಯತ್ಯಯಗಳು ಕೂಡ ಇದರ ಪರಿಣಾಮಕ್ಕೋಸ್ಕರ ಆಗ್ತಾ ಇದೆ. ಕೆಲ ಮರಗಳ ಕೊಂಬೆ ಕೂಡ ವಾಲಿರೋದನ್ನು ನೋಡ್ತಾ ಇದ್ದೀರಾ. ಸೊ ಇದು ಮಡಿಕೇರಿ ಭಾಗದಲ್ಲಿ ಮಳೆಯಿಂದ ಆಗಿರುವಂತಹ ಕೆಲ ಪ್ರಾಬ್ಲಮ್ಸ್. ಮಳೆ ಸಾಮಾನ್ಯವಾಗಿ ಸಮೃದ್ಧಿಯ ಸಂಕೇತ ಕೂಡ ಹೌದು. ಸೊ ಕಾವೇರಿ ಕ್ಯಾಚ್ಮೆಂಟ್ ಏರಿಯಾನಲ್ಲಿ ಮಳೆ ಆದರೆ ಬೆಂಗಳೂರಿನ ನೀರಿನ ಕೊರತೆ, ತಮಿಳುನಾಡಿನ ಕಿರಿಕು ಎಲ್ಲ ಕಡಿಮೆ ಆಗುತ್ತೆ. ಇನ್ನೊಂದು ಕಡೆಗೆ ಅಲ್ಲಲ್ಲಿ ಸ್ವಲ್ಪ ಇನ್ಕನ್ವೀನಿಯನ್ಸು, ಅದು ಕೂಡ ಮಾನವ ನಿರ್ಮಿತ ಕೆಲ ಪ್ರಾಬ್ಲಮ್ಸಿಂದಾನೆ. ಎಲ್ಲೆಲ್ಲಿ ಕಂಬ ಹಾಕಬೇಕು ಅನ್ನೋದು ಯೋಚನೆ ಮಾಡಲ್ಲ. ಎಲ್ಲೆಲ್ಲಿ ಈ ಮಳೆ ಗಾಳಿಯ ಪ್ರಮಾಣ ಜಾಸ್ತಿ ಇರುತ್ತೋ ಅಲ್ಲೆಲ್ಲ ಅವೈಜ್ಞಾನಿಕವಾಗಿ ಹಾಕಿರೋದ್ರ ಪರಿಣಾಮ ಕೂಡ ಎದುರಿಸಬೇಕಾಗತ್ತೆ ಮಳೆಗಾಲದಲ್ಲಿ. ಅದು ಬಿಟ್ಟರೆ ಮಳೆ ಸಮೃದ್ಧಿಯ ಸಂಕೇತ. ಕಾಫಿನಾಡಲ್ಲಿ ಮತ್ತೊಂದು ಪ್ರವಾಸಿಗರ ಕಾರು ಪಲ್ಟಿ ಆಗಿದೆ. ಭಾರೀ ಗಾಳಿ ಮಳೆಗೆ ಮತ್ತೊಂದು ಕಾರು ಪಲ್ಟಿ ಆಗಿರೋದು. ಹೇಮಾವತಿ ನದಿಯ ಉಪನದಿಯ ಹಳ್ಳಕ್ಕೆ ಕಾರು ಬಿದ್ದಿದೆ. ಚಾಲಕನ ನಿಯಂತ್ರಣ ತಪ್ಪಾಗಿರುವಂತಹ ಘಟನೆ ಇದು. ಮೂಡಿಗೆರೆ ತಾಲೂಕಿನ ಚಕಮಕ್ಕಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆಗೆ ಸಂಬಂಧಪಟ್ಟಂತಹ ಮಾಹಿತಿ. ಇದೇ ವೇಳೆ ಸೊಂಟಕ್ಕೆ ಹಗ್ಗ ಕಟ್ಟಿ ಹಳ್ಳಕ್ಕೆ ಇಳಿದು ಕಾರ್ನಲ್ಲಿದ್ದವರನ್ನ ರಕ್ಷಿಸೋ ಕೆಲಸ ಕೂಡ ಆಯಿತು. ಮೂಡಿಗೆರೆಯ ಬಣಕಲ್ನಲ್ಲಿ ರೆಸ್ಕ್ಯೂ ಆಪರೇಷನ್ ಹೆಂಗೆ ನಡೀತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ನಾವು ವಿಷುವಲ್ಸಲ್ಲಿ ತೋರಿಸ್ತಾ ಇದ್ದೀವಿ. ಪಾಪ ಕೂಡಲೇ ಸ್ಥಳೀಯರು ಕಾರ್ಯಪ್ರವೃತ್ತರಾದರು. ಅವ್ರ ಜೊತೆಗೆ ಪೊಲೀಸ್ ಇಲಾಖೆ, ಅಗ್ನಿಶಾಮಕ ಸಿಬ್ಬಂದಿ ಅವರೆಲ್ಲ ಕೆಲಸ ಮಾಡಿ ಕಾರಲ್ಲಿದ್ದವರನ್ನ ರಕ್ಷಿಸಿದ್ರು ಅನ್ನೋದು ತಿಳಿದು ಬರ್ತಾ ಇದೆ. ಈ ವೇಳೆ ಯಾರಿಗೂ ಪ್ರಾಣಹಾನಿ ಸಂಭವಿಸಿಲ್ಲ. ಆಮೇಲೆ ಮೂಡಿಗೆರೆಯಲ್ಲಿ 2 ಪ್ರತ್ಯೇಕ ಘಟನೆಗಳಾಗಿರೋದು.